ಚುನಾವಣೆ ವೇಳೆ ಒಂದು ಕೋಮಿಗೆ ನೀಡಿದ ಮಾತಿನಂತೆ ಸಚಿವ ಮಂಕಾಳ ವೈದ್ಯ ಅವರ ಋಣ ತೀರಿಸುವ ಉದ್ದೇಶದಿಂದ ಹೆಬಳೆ ಪಂಚಾಯತ್ ಮತ್ತು ಜಾಲಿ ಪಟ್ಟಣ ಪಂಚಾಯಿತಿಯನ್ನು ಸೇರಿಸಿಕೊಂಡು ನಗರಸಭೆಯನ್ನಾಗಿಸಿ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಸುನೀಲ್ ನಾಯ್ಕ್ ಹೇಳಿದರು. ಅವರು ಶನಿವಾರ ಮಣ್ಕೊಳಿಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಟ್ಕಳ ಪುರಸಭೆಯನ್ನು ನಗರಸಭೆಯನ್ನಾಗಿಸಿ ಮೇಲ್ದರ್ಜೆಗೇರಿಸುವುದಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸವನ್ನು ಸಚಿವರು ಮಾಡಬೇಕಿತ್ತು. 2022-23ನೇ ಸಾಲಿನಲ್ಲಿ ಮಾಜಿ ಸಚಿವರು ಅನಂತಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ನಾನು ಮಂಕಿ ಪಟ್ಟಣ ಪಂಚಾಯತ್ ಮಾಡಿದಾಗ ಭಟ್ಕಳವನ್ನು ಕೂಡ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸುವ ಆಲೋಚನೆ ಮಾಡಿದ್ದೆವು. ಭಟ್ಕಳ ನಗರಸಭೆಗೆ ಮುಂಡಳ್ಳಿ, ಮುಟ್ಟಳ್ಳಿ, ಶಿರಾಲಿ, ಮಾವಿನಕುರ್ವ, ಯಲ್ವಡಿ, ಕಾವೂರು 5 ಪಂಚಾಯಿತಿ ಸೇರಿಸಿ ನಗರಸಭೆಯನ್ನಾಗಿಸುವ ಉದ್ದೇಶ ನಮಗಿತ್ತು. ಕನಿಷ್ಠ 50,000ದಿಂದ 3 ಲಕ್ಷ ಜನಸಂಖ್ಯೆ ಇರುವ ಪ್ರದೇಶವನ್ನು ನಗರಸಭೆ ಮಾಡಬಹುದು. ಈಗ ಪುರಸಭೆಯನ್ನು ಹೆಬಳೆ ಮತ್ತು ಜಾಲಿ ಪಟ್ಟಣ ಪಂಚಾಯತ್ ಸೇರಿಸಿ ನಗರಸಭೆಯನ್ನಾಗಿ ಮಾಡುತ್ತಿರುವುದು ಸಚಿವರಾದ ಮಂಕಾಳ ವೈದ್ಯರವರು ಒಂದು ಕೋಮಿನ ಋಣ ತೀರಿಸಲು ಮಾಡಿರುವ ಕಾರ್ಯವಾಗಿದೆ. ನಿಮಗೆ ಹಿಂದೂಗಳು ಕೂಡ ಮತ ನೀಡಿದ್ದಾರೆ, ನೀವು ಅವರ ಋಣ ಕೂಡ ತೀರಿಸಬೇಕು. ಕೂಲಂಕುಷವಾಗಿ ತಿಳಿದು ಸರಿಯಾಗಿ ಮಾಡಬೇಕಾಗಿತ್ತು. ಆದರೆ ನೀವು ಚುನಾವಣೆ ಸಂದರ್ಭದಲ್ಲಿ ಒಂದು ಕೋಮಿನವರು ತಿಳಿಸಿದ ವಿಷಯದ ಬಗ್ಗೆ ಅವರ ಕೆಲಸ ಮಾಡಿಕೊಟ್ಟು ಕೇವಲ ಒಂದು ಕೋಮಿನ ಋಣ ತೀರಿಸಿದ್ದೀರಿ ಎಂದ ಅವರು, ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಬಗ್ಗೆ ಹೋರಾಟ ಮಾಡುತ್ತೇವೆ. ನಮ್ಮ ಹೋರಾಟ ಇಷ್ಟೇ, ನೀವು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ, ಆದರೆ ಅದಕ್ಕೆ ಇನ್ನೂ 5 ಪಂಚಾಯಿತಿಗಳನ್ನು ಸೇರಿಸಿ 5 ಪಂಚಾಯಿತಿಗಳಲ್ಲಿರುವ ಜನರಿಗೆ ನ್ಯಾಯ ಒದಗಿಸಿಕೊಡುವ ಜವಾಬ್ದಾರಿ ಮಾನ್ಯ ಸಚಿವರಾದ ಮಂಕಾಳ ವೈದ್ಯರವರದ್ದು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಹೆಬಳೆ ಗ್ರಾಮ ಪಂಚಾಯತ್ ಸದಸ್ಯ ಸುಬ್ರಾಯ್ ದೇವಾಡಿಗ, ಮಾಜಿ ನಿಗಮ ಮಂಡಳಿ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಹಿಂದುಳಿದ ಮೋರ್ಚಾ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್, ಮಾಜಿ ಮಂಡಲ ಅಧ್ಯಕ್ಷ ರಾಜೇಶ್ ನಾಯ್ಕ್, ಭಟ್ಕಳ ಮಂಡಲದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್ ಹಾಗೂ ಶ್ರೀಧರ್ ನಾಯ್ಕ್, ಭಾಸ್ಕರ್ ದೈಮನೆ, ಉದಯ್ ದೇವಾಡಿಗ, ಹೆಬಳೆ ಪಂಚಾಯತ್ ಸದಸ್ಯ ರಾಮನಾಯ್ಕ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ನಗರಸಭೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಆದರೆ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ಸಚಿವರು ಮಾಡಬೇಕಾಗಿತ್ತು. ಯಾಕಂದ್ರೆ 2022ರಲ್ಲಿ 23ರಲ್ಲಿ ಅನಂತಕುಮಾರ್ ಹೆಗಡೆ ಅವರ ನೇತೃತ್ವದಲ್ಲಿ ನಾನು ಶಾಸಕರಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಗರಸಭೆ ಮಾಡಬೇಕು. ಯಾಕಂದ್ರೆ ಮಂಕಿ ಪಟ್ಟಣ ಪಂಚಾಯತ್ ನಾವು ಮಾಡಬೇಕು, ಪಟ್ಟಣ ಪಂಚಾಯತ್ ಅನ್ನಾಗಿ ಮಾಡಬೇಕು. ಅದ್ರ ಜೊತೆ ಇದರ ನಂತರ ನಾವು ಕೈ ಹಾಕಿರ್ತಕ್ಕಂಥದ್ದು ನಗರಸಭೆ ಮಾಡಬೇಕು ಭಟ್ಕಳ ಅಂತಕ್ಕಂಥದ್ದು ಸ್ವಾಗತ. ಆದರೆ ನಾವು ಅದಕ್ಕೆ ಮತ್ತೆ 5 ಪಂಚಾಯತ್ ಅನ್ನ ಸೇರಿಸುವಂತ ಕೆಲಸ ಮಾಡಿದ್ವಿ. ಒಂದು ಮಾವಿನಕುರ್ವ, ಒಂದು ಯಲ್ವಡಿ, ಒಂದು ಶಿರಾಲಿ, ಮುಂಡೊಳ್ಳಿ ಹಾಗೂ ಮುಟ್ಟೊಳ್ಳಿ ಪಂಚಾಯತ್ ಅನ್ನ. ಯಾಕಂದ್ರೆ ಕನಿಷ್ಠ 50,000 3 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದನ್ನ ನಗರ ಪಾಲಿಕೆ ಆರಾಮಾಗಿ ಮಾಡತಕ್ಕಂಥದ್ದು. ಕೇವಲ ಒಂದು ಕೋಮಿಗೆ ಸಹಕಾರ ಮಾಡಬೇಕು, ಒಂದು ಕೋಮನ್ನ ಏನು ಇವರು ಋಣ ತೀರಿಸುವಂತ ಕೆಲಸ ಏನು ಮಾತು ಕೊಟ್ಟಿದ್ರು, ಆ ಋಣವನ್ನ ತೀರಿಸುವಂತ ಕೆಲಸ ಮೊನ್ನೆ ಸಚಿವರು ಮಂಕಾಳ ಮಾಡಿರ್ತಕ್ಕಂಥದ್ದು. ಅದು ಅವರು ತಿಳ್ಕೊಳ್ಬೇಕು, ಹಿಂದೂಗಳು ನಿಮಗೆ ಓಟ್ ಹಾಕುವಂತ ಕೆಲಸ ಮಾಡಿದ್ರು, ಅವ್ರಿಗೂ ಋಣ ತೀರಿಸಬಹುದಿತ್ತು. ಈ ಮೂಲಕ ನೀವು 5 ಪಂಚಾಯತಿನ ಏನು ಹಿಂದೂ ಸಮಾಜದವರೆಗೂ ಋಣವನ್ನ ತೀರಿಸುವಂತ ಕೆಲಸ ಮಾಡಬಹುದಿತ್ತು. ನೀವು ಅದನ್ನ ಮಾಡುವಂತ ಕೆಲಸ ಮಾಡಿಲ್ಲ. ಯಾಕಂದ್ರೆ ನೀವೇನು ಚುನಾವಣೆ ಸಂದರ್ಭದಲ್ಲಿ ಒಂದು ಕೋಮಿಗೆ ಏನು ವಿಶ್ವಾಸ ಕೊಟ್ಟಿದ್ರಿ, ಆ ಋಣ ತೀರಿಸುವಂತ ಕೆಲಸ ಇವತ್ತು ಸಚಿವರು ಮಾಡಿದ್ರು. ನಾವು ಇದನ್ನ ಖಂಡಿಸ್ತೇವೆ. ಯಾಕಂದ್ರೆ ನಾನು ಒಬ್ಬ 5 ವರ್ಷ ಶಾಸಕನಾಗಿರ್ತಕ್ಕಂಥ ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ ಈ ನಗರಸಭೆ ಆಗ್ಲಿಕ್ಕೆ. ಈ ನಗರಸಭೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಲಿ, ಆದ್ರೆ ಎಲ್ಲವನ್ನ ಕೂಲಂಕುಷವಾಗಿ ಎಲ್ಲವರನ್ನ ತಗೊಂಡು ಹೋಗಿ ಮಾಡ್ತಕ್ಕಂಥದ್ದು ಸೂಕ್ತ ಆಗಿತ್ತು. ಕೇವಲ ಭಟ್ಕಳ ಮುನ್ಸಿಪಾಲಿಟಿ ಜೊತೆ ಹೆಬ್ಳೆ ಪಂಚಾಯತ್ ಇವತ್ತು ಅತ್ಯಂತ ಹೆಚ್ಚು ಮುಸಲ್ಮಾನರಿಂದ ಕೂಡಿರ್ತಕ್ಕಂಥ ಪಂಚಾಯತ್. ಇವತ್ತು ಪಟ್ಟಣ ಪಂಚಾಯತ್ ತಾವು ನೋಡಿದ್ರಿ, ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವತ್ತು ತಂಜೀಮ್ ಇದು ಏನು ಮುನ್ಸಿಪಾಲಿಟಿ ಒಂದು ರೆಸಲ್ಯೂಷನ್ ಹೊರಡಿಸಿತ್ತು, ನಾನು ಶಾಸಕ ಇರ್ಬೇಕಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪಟ್ಟಣ ಪಂಚಾಯತ್ ಅನ್ನ ಬಿಲ್ಡಿಂಗ್ ಬೇಡ, ನಮ್ಗೆ ಆ ಪಟ್ಟಣ ಪಂಚಾಯತ್ ಅನ್ನ ಮುನ್ಸಿಪಾಲಿಟಿ ತಂದು ವಿಲೀನ ಮಾಡತಕ್ಕಂಥ ಮಾತನ್ನು ಸಹ ಹೇಳಿತ್ತು. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪುವಂತ ಕೆಲಸ ಮಾಡಿಲ್ಲ. ಸರ್ಕಾರದಿಂದ ಹಣ ತಂದು ಬಿಲ್ಡಿಂಗ್ ಪೂಜೆಯನ್ನ ಮಾಡಿ ಪ್ರಾರಂಭ ಮಾಡುವಂತ ಕೆಲಸ ಒಬ್ಬ ಶಾಸಕನಾಗಿ ನಾನು ಮಾಡಿದ್ದೆ. ಆದ್ರೆ ಇವತ್ತು ನೀವು ಈ ಹಿಂದೂ ಸಮಾಜಕ್ಕೆ ದ್ರೋಹ ಮಾಡುವಂತ ಕೆಲಸ ನಮ್ಮ ಸಚಿವರು ಮಕ್ಕಳು ಇಬ್ಬರು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಇದೊಂದು ದುರ್ದೈವ ಅಂತಕ್ಕಂಥ ಮಾತನ್ನ ಇದನ್ನು ನಾವು ಸಂಪೂರ್ಣವಾಗಿ ಖಂಡನೆ ಮಾಡುವಂತ ಕೆಲಸ ಮಾಡ್ತೇವೆ. ನಾವು ಮುಂದೆ ಬರುವಂತ ದಿವಸದಲ್ಲಿ ಹೋರಾಟ ಮಾಡುವಂತ ಕೆಲಸ. ನಮ್ಮ ಹೋರಾಟ ಇಷ್ಟೇ,
ಮತ್ತು 5 ಪಂಚಾಯತ್ ತಗೊಳ್ಳೋಕೆ ಅವಕಾಶಗಳಿದೆ. ಮತ್ತು 5 ಪಂಚಾಯತ್ ತಗೊಳ್ಳುವಂತ ಅವಕಾಶಗಳಿದೆ. ಆ 5 ಪಂಚಾಯತ್ ನೀವು ಸೇರಿಸುವಂತೆ ಕೆಲಸ ಮಾಡಬೇಕು. ನೀವು ಆ ಪಂಚಾಯತ್ ನ್ಯಾಯ ಕೊಡುವಂತ ಕೆಲಸ ಮಾನ್ಯ ಸಚಿವರು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ. ಯಾಕಂದ್ರೆ ಇದು ಈ ಅಭಿವೃದ್ಧಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.